ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆಕಾಶ್ ವೆಂಕಟಪ್ಪ. ನಿರ್ಮಾಣಕ್ಕೆ ಬಿಡದಿಯ ರೈತರು ರೊಚ್ಚಿಗೆದ್ದಿರುವಂತದ್ದು ಸುಮಾರು 1 ವರ್ಷದಿಂದ ನಿರಂತರವಾಗಿ ಹೋರಾಟಗಳನ್ನ ಮಾಡ್ತಾ ಇರುವಂತದ್ದು ಹಾಗೂ ಈ ಒಂದು ಟೌನ್ಶಿಪ್ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಒಂದು ಭೂಮಿಗೆ ಮೌಲ್ಯವನ್ನ ನಿರ್ಧಾರ ಮಾಡಲಾಗಿರುವಂತದ್ದು ಸುಮಾರು 2 ಕೋಟಿಯಿಂದ 2.5 ಕೋಟಿ ತನಕ ಈ ಭೂಮಿಯ ಮೌಲ್ಯವನ್ನ ನಿರ್ಧಾರ ಮಾಡಿರುವಂತದ್ದು ಹಾಗೂ ಭೂಮಿ ಬದಲು ಭೂಮಿ ಮತ್ತು ಅಮೌಂಟ್ ಅಂದ್ರೆ 50-50 50% ಭೂಮಿಯನ್ನ ನೀಡಲಾಗುವಂತದ್ದು, 50% ಮೊತ್ತವನ್ನ ಅವರು ನೀಡುವ ಭೂಮಿಗೆ ಮೊತ್ತವನ್ನ ನೀಡಲಾಗುವಂತದ್ದು. ಈ ಒಂದು ಆಪ್ಷನ್ ಅನ್ನ ಸಹ ಸರ್ಕಾರ ರೈತರಿಗೆ ನೀಡಿರುವಂತದ್ದು. ಇಷ್ಟು ಆಪ್ಷನ್ಗಳ ನಡುವೆ ರೈತರು ಆ ಒಂದು ಭೂಮಿಯನ್ನ ನೀಡಲು ನಿರಾಕರಿಸಿ ನಿರಂತರವಾಗಿ 1 ವರ್ಷಗಳ ಕಾಲ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಈ ಒಂದು ಹೋರಾಟದ ಬಿಸಿ ಎಷ್ಟು ಮಟ್ಟಿಗೆ ಇದೆ ಅಂದ್ರೆ ಇಲ್ಲಿವರೆಗೂ ಸರ್ಕಾರ ಕೇವಲ 500 ಎಕರೆಯಷ್ಟು ಜಾಗವನ್ನು ಮಾತ್ರ ಸ್ವಾಧೀನ ಮಾಡಿಕೊಳ್ಳಲು ಆಗಿರುವಂತದ್ದು. ಉಳಿದ ಸುಮಾರು 9,100 ಎಕರೆಗಳಷ್ಟು ಜಾಗವನ್ನ ಇನ್ನೂ ಸಹ ಸ್ವಾಧೀನ ಮಾಡಿಕೊಳ್ಳಲು ಆಗ್ತಾ ಇಲ್ಲ. ಯಾಕಂದ್ರೆ ರೈತರು ಅಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ಯೋಜನೆಯಲ್ಲಿ ಸುಮಾರು 9 ಕಂದಾಯ ಗ್ರಾಮಗಳು ಮತ್ತು 16 ಕಂದಾಯೇತರ ಗ್ರಾಮಗಳು ಇರುವಂತದ್ದು ಹಾಗೂ ಸುಮಾರು 9,600 ಸುದೀರ್ಘ ವಿಸ್ತೀರ್ಣವಾದಂತ ಭೂಮಿಯನ್ನ ಈ ಒಂದು ಸರ್ಕಾರ ಯೋಜನೆಯಲ್ಲಿ ಒಳಪಡಿಸಿಕೊಳ್ಬೇಕಾಗುತ್ತದೆ ಅಥವಾ ಭೂ ಸ್ವಾಧೀನ ಮಾಡ್ಕೊಳ್ಬೇಕಾಗಿರುವಂತದ್ದು. ರೈತರ ವಾದ ಏನಂದ್ರೆ ಈ ಒಂದು ಭೂಮಿಯ ಜೊತೆ ನಮ್ದೊಂದು ವೈಯಕ್ತಿಕ ಅನುಬಂಧ ಇರುವಂತದ್ದು ಹಾಗೂ ಈ ಒಂದು ಭೂಮಿ ನಮ್ಗೆ ಹಿರಿಯರು ಕೊಟ್ಟಂತ ಬಳುವಳಿ, ಇದನ್ನ ನಾವು ಹೇಗಾದ್ರೂ ಮಾಡಿ ಉಳಿಸ್ಕೋಬೇಕು. ಮೌಲ್ಯ ಇವತ್ತು ನೀವು ಕೊಟ್ಟಿದ್ದು ನಾಳೆ ಇದ್ದೇ ಇರ್ಬೋದು, ಆದ್ರೆ ಭೂಮಿ ಹಾಗಲ್ಲ, ಪ್ರತಿನಿತ್ಯವೂ ಅದರ ಮೌಲ್ಯವನ್ನ ಹೆಚ್ಚಿಸ್ಕೊಳ್ತಾ ಇರುತ್ತೆ ಹಾಗೂ ನಮ್ಮ ಒಂದು ಅನುಬಂಧವೂ ಸಹ ಅಷ್ಟೇ ಗಟ್ಟಿ ಆಗ್ತಾ ಇರುತ್ತೆ. ನೀವು ಈ ಒಂದು ಭೂಮಿಯನ್ನ ತೆಗೆದುಕೊಂಡ್ಬಿಟ್ರೆ ನಮ್ಗೆ ಆ ಒಂದು ಅನುಬಂಧ ಇರೋದಿಲ್ಲ ಅನ್ನುವಂಥದ್ದು ರೈತರ ವಾದ.